ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಬಾಗಲಕೋಟೆಯ ಸಿಚುವೇಶನ್ ನೋಡ್ತಾ ಹೋದ್ರೆ ಇಲ್ಲೂ ಕೂಡ ಕಾಂಗ್ರೆಸ್ಗೆ ಬಹಳಷ್ಟು ಕಗ್ಗಂಟಾಗಿದೆ ಟಿಕೆಟ್ ಘೋಷಣೆ ಅನ್ನೋದು. ಯಾಕಂದ್ರೆ ದಿವಂಗತ HY ಮೇಟಿ ಅವರ ಮಕ್ಕಳಲ್ಲೇ ಒಮ್ಮತ ಮೂಡ್ತಾ ಇಲ್ಲ ಟಿಕೆಟ್ಗೋಸ್ಕರ. ಒಬ್ರು ಕೊಟ್ರೆ ಇನ್ನೊಬ್ರು ಬಂಡಾಯ ಹೇಳುವಂತ ಚಾನ್ಸಸ್ ಇದೆ. ಸದ್ಯಕ್ಕೆ ಬಾಗಲಕೋಟೆ, ಅದರಲ್ಲೂ HY ಮೇಟಿ ಅವರ ಕುಟುಂಬದಲ್ಲಿ ಆಗ್ತಾ ಇರೋದೇನು ಟಿಕೆಟ್ ವಿಚಾರವಾಗಿ ಗೊಂದಲ ಯಾವ ಹಂತದಲ್ಲಿದೆ? ಶ್ವೇತಾ, ಏನೊಂದು ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತರಾಗಿರ್ತಕ್ಕಂಥ ದಿವಂಗತ HY ಮೇಟಿ ಅವರ ಕ್ಷೇತ್ರಕ್ಕೆ ಇವತ್ತಿನ ದಿವಸ ಟಿಕೆಟ್ ಅನ್ನ ಘೋಷಣೆ ಮಾಡುವಂತದ್ದು ಬಹಳಷ್ಟು ಕಗ್ಗಂಟಾಗಿರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಮೊದಲಿನಿಂದಲೂ ಕೂಡ 4 ಮಕ್ಕಳ ಪೈಕಿ ಒಬ್ಬರಿಗೆ ಕೊಡಬೇಕನ್ನುವಂಥದ್ದನ್ನ ನಿರ್ಧಾರವನ್ನ ಮಾಡಿತ್ತು. ಎಲ್ಲ ಒಂದು ಕಡೆ ಈ ಮಕ್ಕಳಲ್ಲಿ ಬಹಳಷ್ಟು ಏನಂತಂದ್ರೆ, ಈ 4 ಮಕ್ಕಳಲ್ಲಿ ಏನಂತಂದ್ರೆ ಒಮ್ಮತ ಬರದೇ ಇರುವ ಕಾರಣದಿಂದ ಸ್ವತಃ ಸಿದ್ದರಾಮಯ್ಯನವರೇ ಎಂಟ್ರಿ ಕೊಡುವುದರ ಮೂಲಕ ಅವರನ್ನ ಬೆಂಗಳೂರಿಗೂ ಕರೆಸಿಕೊಂಡು ಸಭೆಯನ್ನು ಕೂಡ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಸಭೆಗೆ ಹೋಗುವ ಮುನ್ನವೇ ಏನು ಮೇಟಿಯವರ ಕೊನೆಯ ಪುತ್ರಿಯಾಗಿರ್ತಕ್ಕಂಥ ಮಹಾದೇವ್ ಅವರು ಹೇಳಿದ್ರು, ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ನಾನು ಮತ್ತೆ ಬಂಡಾಯವನ್ನು ನಿಲ್ತೇನೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ರು. ಆದ್ರೆ ಎಲ್ಲ ಒಂದು ಸಿದ್ದರಾಮಯ್ಯ ಭೇಟಿ ಅಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಅವರನ್ನ ಮಾತುಕತೆಗೆ ಒಪ್ಪುವುದ್ರ ಮೂಲಕ ಓರ್ವ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಿಕ್ಕೆ ಅವ್ರು ಈಗಾಗಲೇ ಮುಂದಾಗ್ತಾರೆ ಅನ್ನುವಂತ ಮಾತನ್ನು ಕೂಡ ತಿಳಿದಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಮಾತು ನಡೆದಿಟ್ಟು ನಂತರವೂ ಕೂಡ ಏನಂತಂದ್ರೆ ಈಗಲೂ ಕೂಡ ಅದು ಅಂತಿಮವಾಗ್ತಾ ಇಲ್ಲ. ಹೀಗಾಗಿ ಏನಂತಂದ್ರೆ ಎಲ್ಲ ಒಂದು ಕಡೆ ಇನ್ನೂ ಕೂಡ ಅವರ ಮೇಟಿಯವರ ಮಕ್ಕಳಲ್ಲಿ ಇನ್ನೂ ಕೂಡ ಗೊಂದಲ ಮುಂದುವರಿತಾ ಇದೆ. ಈಗಲೂ ಕೂಡ ಈಗ ಬೆಳಗ್ಗೆಯಿಂದಲೂ ಕೂಡ ಕೇಳಿದಂತ ಸಂದರ್ಭದಲ್ಲಿಯೂ ಕೂಡ ಅದೇ ಮಾತಿಗೆ ಅಂತಂದ್ರೆ ಮಹಾದೇವ್ ಮೇಟಿ ಅವರು ಬದ್ಧವಾಗಿರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಕೂಡ ಬಹಳಷ್ಟು ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಹಿರಿಯ ಪುತ್ರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಕೊಡಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಹೀಗಾಗಿ ಅದಕ್ಕೆ ಒಲವನ್ನು ಕೂಡ ತೋರಿಸಿದ್ರು. ಆದ್ರೆ ಯಾವಾಗ ಮಹಾದೇವ್ ಮೇಟಿ ಅವರು ಆ ಬಂಡಾಯದ ಸುಳಿವನ್ನ ನೀಡಿದ್ರು ಅಂತ ಸಂದರ್ಭದಲ್ಲಿ ಏನಂತಂದ್ರೆ ಆ ಒಂದು ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲರೂ ಕೂಡ ಒಂದು ಚಿಂತನೆಯನ್ನು ಮಾಡಿರುವಂತದ್ದು. ಹೀಗಾಗಿ ಈಗ ಉಮೇಶ್ ಭೇಟಿ ಅಥವಾ ಮಲ್ಲಿಕಾರ್ಜುನ್ ಭೇಟಿಗೆ ಇಬ್ಬರಲ್ಲಿ ಯಾರಿಗೊಬ್ಬರಿಗೆ ಕೊಡಬೇಕು ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇರುವಂತದ್ದು. ಮತ್ತು ಮೊನ್ನೆ ಕೂಡ ನಾವು ನೋಡಿದ್ವಿ, ಅಂದ್ರೆ ಮಾರ್ಚ್ 20ನೇ ತಾರೀಕಿಗೆ ನಾನು ನಾಮಿನೇಷನ್ ಮಾಡ್ತೇನೆ ಅನ್ನುವಂತ ಮಾತನ್ನ ಮಹಾದೇವ್ ಮೇಟಿ ಅವರು ಹೇಳಿದ್ರು. ಆದ್ರೆ ಈಗಲೂ ಕೂಡ ಏನಂತಂದ್ರೆ ಇವತ್ತು ಅಥವಾ ನಾಳೆ ಏನಂತಂದ್ರೆ ಟಿಕೆಟ್ ಘೋಷಣೆ ಆಗ್ಬಹುದು ಅನ್ನುವಂತ ಕಾರಣದಿಂದ ಏನಂತಂದ್ರೆ ಅವರು ಕೂಡ ಕಾದು ನೋಡುವಂತ ಒಂದು ತಂತ್ರಕ್ಕೆ ಹೋಗಿರುವಂತದ್ದು. ಎಲ್ಲ ಒಂದ್ ಕಡೆ ಒಂದೊಮ್ಮೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಘೋಷಣೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಮಹಾದೇವ್ ಮೇಟಿ ಅವರು ಬಂಡಾಯವನ್ನ ಏರ್ತಾರೆ. ಅಂತ ಸಂದರ್ಭದಲ್ಲಿ ಅಂತಂದ್ರೆ ಕೆಲವೊಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಒಡಕಿದೆ ಅನ್ನುವಂಥದ್ದು ಬಹಿರಂಗವಾಗಿ ಚರ್ಚೆಗೆ ಬರುತ್ತೆ. ಇದು ಬಿಜೆಪಿಗೆ ಲಾಭವಾಗುತ್ತೆ. ಹೀಗಾಗಿ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ದುಡುಕೋದು ಬೇಡ. ಮತ್ತೊಮ್ಮೆ ಏನಂತಂದ್ರೆ ಮಾತುಕತೆ ಮೂಲಕ ಮಾಡ್ಬೇಕು ಅನ್ನುವಂತ ಕಾರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆ ಮಾಡಿದ್ರು. ಆದ್ರೆ ಅದು ಕೂಡ ಏನಂತಂದ್ರೆ ಈಗಲೂ ಕೂಡ ಅಂತಾರೆ ಮಹಾದೇವ್ ಅವರು ಆ ಮಾತಿಗೆ ಹೋಗ್ತಾ ಇಲ್ಲ. ಹೀಗಾಗಿ ಹೈಕಮಾಂಡ್ ಏನು ಟಿಕೆಟ್ ಘೋಷಣೆ ಮಾಡುತ್ತೆ ಅದನ್ನ ಕಾದು ನೋಡುವಂತ ತಂತ್ರಕ್ಕೆ ಇವತ್ತಿನ ದಿವಸ ಮಹಾದೇವ್ ಅವರು ಮುಂದಾಗಿರುವಂತದ್ದು. ಹೀಗಾಗಿ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ನೋಡುವಂತ ಸಂದರ್ಭದಲ್ಲಿ ಈಗಲೂ ಕೂಡ ಗೊಂದಲ ಮುಂದುವರೆತಿರುವಂತದ್ದು. ಯಾಕಂದ್ರೆ ಉಮೇಶ್ ಮೇಟಿ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಮಹಾದೇವ್ ಮೇಟಿ ಅವರು ಒಗ್ಗಟ್ಟಾಗಿ ಹೋಗಿ ಅವ್ರ ಬೆಂಬಲಿಗರ ಜೊತೆಗೆ ಇರ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇರುವಂತ. ಆದ್ರೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಆದಷ್ಟು ಗೊಂದಲ ಆಗುತ್ತೆ. ಹೀಗಾಗಿ ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ ಬಾಗಲಕೋಟೆಯ ಕಾಂಗ್ರೆಸ್ನ ಟಿಕೆಟ್ ಘೋಷಣೆ ಅನ್ನುವಂಥದ್ದು ಇಲ್ಲಿ ನಾವು ಹೇಳಬೇಕಾಗುತ್ತೆ. ಶ್ವೇತಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಇವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.